ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಪವಿತ್ರಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮನೆ ಊಟ ಕೇಳಿದ್ದ A1 ಆರೋಪಿ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗ್ತಾ ಇದೆ. ಕನಸಾಗಿಯೇ ಉಳಿಯುತ್ತಾ ಪವಿತ್ರ ಮನೆಯೂಟ ಸೇವಿಸುವಂತಹ ಆಸೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಮತ್ತೊಂದು ಕಡೆ ಮನೆ ಊಟ ಕೇಳಿದ್ರು ಪವಿತ್ರ ಗೌಡ ಅವರು, A1 ಆರೋಪಿ. ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಕನಸಾಗಿಯೇ ಉಳಿಯುತ್ತಾ ಪವಿತ್ರ ಮನೆಯೂಟ ಸವಿಯುವಂತ ಆಸೆ. ಯಾಕಂತಂದ್ರೆ ಪವಿತ್ರ ಗೌಡ ಸೇರಿದಂತೆ 4 ಮಂದಿ ಆರೋಪಿಗಳಿಗೆ ಮನೆಯೂಟ ಕೊಡೋದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ನ ಈ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆ. ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಕಾರಾಗೃಹ ಇಲಾಖೆ ಮುಂದಾಗ್ತಾ ಇದೆ. ಈಗಾಗಲೇ SPP ಜೊತೆ ಕೂಡ ಈ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಜೈಲಾಧಿಕಾರಿಗಳು. ನಾಳೆನೇ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಬಹಳ ಸಿಂಪಲ್ಲು. ಪರಪ್ಪನ ಅಗ್ರಹಾರ ಜೈಲಲ್ಲಿ 4700 ಮಂದಿ ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಊಟವನ್ನ ತಿಂತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಆಹಾರವನ್ನ ನಾವು ಕೊಡ್ತಾ ಇದ್ದೀವಿ. ಇದುವರೆಗೂ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಬಟ್ ಈಗ ಏಕಾಏಕಿ ಪವಿತ್ರ ಗೌಡಗೆ ಮನೆ ಊಟ ಕೊಟ್ರೆ ಉಳಿದಂತ ಬೇರೆ ಆರೋಪಿಗಳೇನಿದ್ದಾರೆ ಅಥವಾ ಬೇರೆ ಕೈದಿಗಳೇನಿದ್ದಾರೆ, ಸಹ ಕೈದಿಗಳು, ಅವರು ಕೂಡ ನಮಗೂ ಮನೆ ಊಟ ಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾಳೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಜೈಲಾಧಿಕಾರಿಗಳು ಹೇಳ್ತಾ ಇರುವಂತ ಈ ವಿಚಾರ ಏನಿದೆ ಅದು ಸರಿ ಅಂತ ಏನಾದ್ರೂ ಕೋರ್ಟಿಗೆ ಅನ್ಸಿ ಒಂದು ವೇಳೆ ಅವರ ಮನೆ ಊಟಕ್ಕೆ ಬ್ರೇಕ್ ಹಾಕಿದ್ರೆ ಅಲ್ಲಿಗೆ A1 ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳಿಗೂ ಕೂಡ ಶಾಕ್ ಎದುರಾಗೋದು ಗ್ಯಾರಂಟಿ.